ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಿಂದ ಕನಸಿನಲ್ಲಿ ವಿಧವಾ ಸ್ತ್ರೀ ಬಂದರೆ, ಕನಸಿನಲ್ಲಿ ಮುತ್ತೈದೆ ಸ್ತ್ರೀ ಬಂದರೆ, ಕನಸಿನಲ್ಲಿ ಸರ್ಪಗಳ ದರ್ಶನ ಆದರೆ, ಕನಸಲ್ಲಿ ಮಕ್ಕಳುಗಳು ಸಾಯೋ ರೀತಿ, ಗಾಯ ಮಾಡ್ಕೊಳ್ಳೋ ರೀತಿ, ಈ ಥರ ವಿಚಿತ್ರವಾದಂಥ ಘಟನೆಗಳ ಕನಸಲ್ಲಿ ಕಂಡ್ರೆ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋ ವಿಚಾರನ ನಾನು ನಿಮಗೆ ನನ್ನದೇ ಆದಂಥ ಅನುಭವದ ಆಧಾರದ ಮೇಲೆ ತಿಳಿಸ್ಕೊಟ್ಟಿದ್ದೆ. ಇವತ್ತು ಕೆಲವರಿಗೆ ಸರ್ಪದೋಷ ಇದ್ದವರಿಗೆ ಮೈ ಉರಿ, ಪಾದ ಉರಿ ಬಂದ್ಬಿಡುತ್ತೆ. ಮೈಯೆಲ್ಲ ಉರಿ, ಪಾದ ಎಲ್ಲ ಉರಿತಾ ಇರ್ತದೆ. ಅದರಲ್ಲೂ ಬೆಳಗ್ಗೆ ಎದ್ದ ತಕ್ಷಣ ಪಾದ ಉರಿಯುತ್ತೆ, ಮಲ್ಕೊಳ್ಳೋಕೆ ಪಾದ ಉರಿಯುತ್ತೆ, ಕೈ ಉರಿ, ಪಾದ ಉರಿ, ಮೈಕೆಲ್ಲ ಉರಿತಾ ಇರ್ತದೆ ಸರ್ಪದೋಷ ಇತ್ತು ಅಂದರೆ. ಇದು 100ಕ್ಕೆ ಒಂದು 50 ಜನಕ್ಕೆ ಇರುತ್ತೆ ಈ ಕಾಯಿಲೆ. ನನ್ನ ಅನುಭವದ ಆಧಾರದ ಮೇಲೆ ಒಂದು 100 ಜನ ಒಂದು ಕಡೆ ನಿಲ್ಲಿಸಿದ್ರೆ ಅದನ್ನು 50 ಜನಕ್ಕೆ ಈ ಕಾಯಿಲೆ ಇರ್ತದೆ. ಇದು ಪಾದ ಉರಿ, ಕೈ ಉರಿ, ಮೈಯೆಲ್ಲ ಉರಿ. ಅದರಲ್ಲೂ ವಿಶೇಷವಾಗಿ ಅವ್ರು ಹುಟ್ಟಿದ ವಾರ, ಉದಾಹರಣೆಗೆ ಮಂಗಳವಾರ ಹುಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಮಂಗಳವಾರ ದಿವಸ ಭಾಳ ಉರಿ ಒಂದು. ಎರಡನೇದು, ಹುಣ್ಣಿಮೆ ಅಮಾವಾಸ್ಯೆ ದಿವಸ ಕೂಡ ಕೆಲವರಿಗೆ ಉರಿಯುತ್ತೆ, ಜಾಸ್ತಿ ಉರಿಯುತ್ತೆ. ಮೂರನೇದು, ಸ್ಥಳ ಬದಲಾವಣೆ ಆದರೆ, ಅವರು ಒಂದು 20 ವರ್ಷ ಅಲ್ಲೇ ಒಂದೇ ಮನೇಲಿ ವಾಸ ಮಾಡ್ತಿರ್ತಾರೆ, ಸಡನ್ನಾಗಿ ಬೇರೆ ಊರಿಗೆ ಹೋಗ್ಬಿಡ್ತಾರೆ, ಬೇರೆ ಕಡೆ ಟ್ರಾನ್ಸ್ಫರ್ ಆಯಿತು, ಬೇರೆ ಕಡೆ ಶಿಫ್ಟ್ ಆದರು, ಅಥವಾ ಬೇರೆ ಮನೆಗೆ ಹೋದಾಗ ಬೇರೆಯವರು ಒಂದು ವಾರ 2-3 ದಿವಸ ಬೇರೆ ಊರಿಗೆ ಹೋಗ್ತಾರೆ. ಆ ಜಾಗದಲ್ಲಿ ಅವ್ರಿಗೆ ಭಾಳಷ್ಟು ಪೇಯ್ನ್ ಶುರುವಾಗ್ಬಿಡ್ತದೆ. ನೋಡಿ, ಉರಿ ಬೇರೆ. ಉರಿಗೆ ಇಂಗ್ಲೀಷ್ನಲ್ಲಿ ಮೆಡಿಕಲ್ ಇನ್ಫ್ಲಮೇಷನ್ ಅಂತ ಕರೀತಾರೆ. ಇನ್ಫ್ಲಮೇಷನ್ ಅಂದರೆ ಉರಿಯೋದು, ಸ್ವೆಲ್ಲಿಂಗ್ ಅಂದರೆ ಊತ. ಇನ್ಫ್ಲಮೇಷನ್ನು, ಸ್ವೆಲ್ಲಿಂಗು ಮತ್ತು ಬಾಧೆ, ಪೇಯ್ನ್, ಈ 3 ಕೆಲವರಿಗೆ ಸರ್ಪದೋಷದಲ್ಲಿ ಇದ್ದವರು ಬರ್ತದೆ. ಸರ್ವೇ ಸಾಮಾನ್ಯವಾಗಿ ಇದು ಬರೋದು 30 ವರ್ಷ ದಾಟಿದ ಮೇಲೆ ಕೆಲವರು ಇದು ಬರುತ್ತೆ. ಕೆಲವು ಹೆಂಗಸರಿಗೆ ಈ ಕಾಯಿಲೆ ಒಂದು ಮಗು ಆದಮೇಲೆ, ಒಂದು ಮಗುಗೆ ಜನ್ಮ ಕೊಟ್ಟ ಮೇಲೆ ಬರುತ್ತೆ. ಕೆಲವ್ರಿಗೆ ಮಗುನೇ ಆಗಿಲ್ಲ, ಬಂಜೆ ಅಂಥವ್ರಿಗೆ 30 ವರ್ಷ ಆದಮೇಲೆ ಬಂದುಬಿಡುತ್ತೆ. ಇದಕ್ಕೆ ಹಲವಾರು ಥೆರಪಿಗಳನ್ನು ಮಾಡ್ತಾರೆ. ಕಾಲುರಿ, ಕೈಯೆಲ್ಲ ಉರಿ, ಬರ್ನಿಂಗ್ ಸೆನ್ಸೇಷನ್. ಒಂದೊಂದು ಸಲ ಶರೀರದಲ್ಲಿ ಯಾವ ಕಡೆ ಉರಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವರೇನು ಮಾಡ್ತಾರೆ, ನನಗೆ ತುಂಬ ಬಾಡಿ ಹೀಟ್ ಆಗಿದೆ, ಉಷ್ಣ ಜಾಸ್ತಿ ಆಗಿದೆ, ಉಷ್ಣಕ್ಕೆ ಹಿಂಗೆ ಆಗ್ತಿದೆ ಅಂಥೇಳಿ ಏನೋ ಮನೆಮದ್ದು ಅಥವಾ ನಾಟಿ ಔಷಧ, ಇಲ್ಲಾಂದರೆ ಆಯುರ್ವೇದ, ಅಲೋಪತಿ, ಈ ಥರದಲ್ಲಿ ಗುಣ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೇ ಇರ್ತಾರೆ. ಒಬ್ಬ ಮನುಷ್ಯ ಹೊಟ್ಟೆಗಿಲ್ಲ ಅಂದರೂ ಹೆಂಗೋ ದಬಾಯಿಸ್ಕೊಂಡು ಬದುಕ್ಬೋದು. ಒಂದೊತ್ತು ಊಟನೋ ತಿಂದು, ಭಿಕ್ಷೆ ಬೇಡೋ ಏನೋ ಮಾಡಿ, ಬಟ್ಟೆನಿಲ್ಲಾನೋ ಒಂದು ತುಂಡು ಬಟ್ಟೆ ಹಾಕ್ಕೊಂಡು ಓಡಾಡ್ಬೋದು, ಇಲ್ಲ ಅವ್ರ ಹತ್ರ ಭಿಕ್ಷೆ ಬಿಡಿ ಬಟ್ಟೆ ತೊಗೊಂಡು ಹಾಕೊಂಡು ಬದುಕೋಬೋದು. ನಾವು ಮಾಡಿದಂಥ ಪಾಪ ಕರ್ಮಗಳನ್ನು ಯಾರೂ ಹಂಚ್ಕೊಳ್ಳಲ್ಲ, ಅದನ್ನು ನಾವೇ ಅನುಭವಿಸ್ಬೇಕಾಗಿ ಬಂದುಬಿಡುತ್ತೆ. ನನ್ನ ಹತ್ರ ಒಬ್ಬರು ಮೀಟ್ ಮಾಡೋದವ್ರಿಗೆ 25 ವರ್ಷದಿಂದ ಪಾದ ಉರಿ, ಕೈ ಉರಿ, ಮೈ ಉರಿ ಅಂತವ್ರಿಗೆ. 20 ವರ್ಷದಿಂದ ಎಲ್ಲ ಡಾಕ್ಟ್ರು ತೋರಿಸಾಯ್ತಂತೆ, ನಮಗೇನು ಗೊತ್ತಾಗ್ತಿಲ್ಲ ರೀ, ಇದು ನಿಮ್ಮ ಭ್ರಮೆ ಅಂದ್ಬಿಟ್ರಂತೆ. ನೋಡಿ, ನಿಮ್ಮ ಭ್ರಮೆ ಇದ್ರೆ ಮೈಕೆಲ್ಲ ಉರಿತದೆ. ಭ್ರಮೆಗೆ ಮೂಲ ಮೈಕೆ ಉರಿನ ಇಲ್ಲ, ಅಥವಾ ಮೈಕೆ ಉರಿಲಿ ಅಂತ ಭ್ರಮೆ ಅನ್ಕೋತೀವ? ಇಲ್ಲ. ಇವತ್ತಿನ ಮೆಡಿಕಲ್ ಸೈನ್ಸ್ ಯಾವ ಲೆವೆಲ್ಗಿದೆ ಅಂತಂದರೆ, ಅವ್ರಿಗೆ ಗೊತ್ತಿದ್ದು ನೋಡಿದ್ದು ಅದಕ್ಕೆ ಔಷಧಿ ಇತ್ತು ಅಂದರೆ ಟ್ರೀಟ್ ಮಾಡ್ತಾರೆ, ಇಲ್ಲ ಏನೋ ಒಂದು ರಿಸರ್ಚ್ ಮಾಡ್ತಾರೆ, ಯಾವುದೋ ಒಂದು ಔಷಧಿ ಕೊಡ್ತಾರೆ, ಇದು ತಗೋತಾ ಇರಿ ನೋಡೋಣ ಕಮ್ಮಿ ಆಗುತ್ತಾ ಇಲ್ವಾ ಅಂತ ಸುಮ್ಮನೆ ಸಂಶೋಧನೆ ಮಾಡ್ತಾರೆ ಪೇಷಂಟ್ ಮೇಲೆ. ಈ ಕಾಯಿಲೆ ಅವ್ರು ಓದೇ ಇಲ್ಲ, ಅದಕ್ಕೆ ಔಷಧಿನೂ ಕಂಡುಹಿಡ್ದಿಲ್ಲ ಅಂದರೆ ಕೈ ಬಿಟ್ಬಿಡ್ತಾರೆ ನಮ್ಮನ್ನು. ಯಾವಾಗ ನಮ್ಮ ಕಾಯಿಲೆಗೆ ಔಷಧಿ ಕೊಡ್ತಾ ಇಲ್ಲ, ಈ ಕಾಯಿಲೆ ಹೆಂಗೆ ಬಂತು ಅಂತ ಗೊತ್ತಾಗ್ತಿಲ್ಲ ಡಾಕ್ಟ್ರಿಗೆ,
ಮತ್ತು ಇದಕ್ಕೆ ಮೂಲ ಕಾರಣ ಅಂತ ಗೊತ್ತಿಲ್ಲ ಅಂತಂದರೆ ಅದು ವಿಜ್ಞಾನಕ್ಕೆ ಮೀರಿದ್ದು, ಸೈನ್ಸ್ಗೆ ಮೀರಿದ್ದು ಅಗೋಚರ ಶಕ್ತಿ. ಈ ಒಂದು ಮೈ ಉರಿ, ಕೈ ಉರಿ, ಪಾದ ಉರಿ ಮತ್ತು ಆಗಾಗ ಕನಸಲ್ಲಿ ಸರ್ಪಗಳ ದರ್ಶನ ಮಾಡೋದು, ಸರ್ಪಗಳು ಬರೋದು, ಸರ್ಪದೃಷ್ಟಿ ದೋಷ, ಸರ್ಪದ್ವೇಷ, ಸರ್ಪಗಳ ರೋಧನ ದೋಷ. ಕೆಲವರು ನಮ್ಮ ತಾತನೋ ಮುತ್ತಾತನೋ ಹಾಗೆ ಬೆಂಕಿ ಹಾಕಿ ಸುಟ್ಬಿಟ್ಟಿರ್ತಾರೆ, ಪೆಟ್ರೋಲ್ ಹಾಕಿ, ಸೀಮೆಣ್ಣೆ ಹಾಕಿ, ಡೀಸೆಲ್ ಹಾಕಿ. ನಮ್ಮ ಮುತ್ತಾತನೋ ಯಾರೋ ಮಾಡಿರ್ತಾರೆ. ಕೆಲವು ಒಂದು ಮನೇಲಿ ಒಬ್ಬರು ಹೇಳ್ತಾಯಿದ್ರು, ಅವ್ರ ಮನೇಲಿ ಹಳ್ಳಿನಲ್ಲಿ ನೀರು ಕಾಯಿಸೋ ಹೊಲೆ ಇದೆ, ಒಂದು ಅಂಡೆ ಇಟ್ಟಿದ್ದಾರೆ, ಅಂಡೆ ಕೆಳಗಡೆ ಸೌದೆ ಹಾಕ್ಬಿಟ್ಟು ನೀರು ಕಾಯಿಸಿ ಸ್ನಾನ ಮಾಡ್ತಾರೆ. ಒಂದು ಹಾವು ಏನು ಮಾಡಿದೆ, ಒಳಗೆ ಬಂದುಬಿಟ್ಟಿದೆ. ಇವರು ಹಿಡಿಬೇಕು ಅಂತೇಳಿ ಅದು ಗಾಬರಿಗೆ ಓಡಿ 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 ಆ ರೂಮ್ಗೆ ಹೋಯ್ತು, ಅಲ್ಲಿ ಸಿಕ್ಕಲಿಲ್ಲ, ಇನ್ನೊಂದು ಕಡೆ ಹೋಯ್ತು, ಸಿಕ್ಕಲಿಲ್ಲ. ಬಚ್ಚುಮನೆಯಲ್ಲಿ ಆ ಒಲೆ, ಸ್ನಾನ ಮಾಡೋ ಹೊಲೆ ಇದೆಯಲ್ಲ, ನೀರು ಕಾಯಿಸೋಕೆ ಒಲೆ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ಒಳಗೆ ಸೇರ್ಕೊಂಡ್ಮೇಲೆ ಒಂದು 4-5 ಜನ ಇನ್ನು ಒಳಗೋಯ್ತಲ್ಲ ಇನ್ನೆಲ್ಲ ಹೋಗೋಕ್ಕೆ ಸಾಧ್ಯ ಅಂದ್ಬಿಟ್ಟು ಹಾಕ್ರೋ ಸೌದೆ ಬೆಂಕಿ ಹಾಕು ಅಂದ್ಬಿಟ್ರು. ಅವನೇನು ಮದುವೆ 2 ತುಂಡು ಸೌದೆ ತೊಗೊಂಡು ಸೀಮೆಣ್ಣೆ ಹಾಕ್ಬಿಟ್ಟು ಬೆಂಕಿ ಇಟ್ಬಿಟ್ಟ. ಒಳಗಡೆನೇ ಸರ್ಪದಹನ. ಸರ್ಪದಹನ, ಜೀವಂತ ಸರ್ಪದಹನ. ಜೀವಂತವಾಗಿ ಸರ್ಪನ ದಹನ ಮಾಡಿಬಿಟ್ರು. ಹೊಡೆದಿದ್ರೆ ಅತ್ಲಾಗ ಹೆಂಗೋ ಸತ್ತೋಗ್ತಿತ್ತು. ಅದು ನರಳ್ತಾ ಜೀವ ಬಿಟ್ಟಿದೆ. ಅದು ಎಲ್ಲಿ ಒಲೆ ಒಳಗೆ ಸೀಮೆಣ್ಣೆ ಹಾಕಿ ಸುಟ್ಬಿಟ್ಟಿದ್ದಾರೆ. ಇದು ಯಾರೋ ನಮ್ಮ ಮುತ್ತಾತನೋ ಯಾರೋ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ನಮ್ಮ ಅಪ್ಪನೂ ಇಲ್ಲಿ ನಮ್ಮ ಅಪ್ಪನೂ. ಸರ್ಪದಹನ ಮಾಡಿದರೆ, ಮನೆಗೆ ಬೆಂಕಿ ಇಟ್ಟಿದ್ರೆ, ಹೊಲ ಗದ್ದೆಗಳ ಬೆಳೆಗಳಿಗೆ ಬೆಂಕಿ ಇಟ್ಟಿದ್ರೆ ಈ ಥರದಲ್ಲಿ ಕೆಲವು ದೋಷಗಳಿಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಹೀಗಿದ್ದಾಗ ಆ ಜನ್ರೇಷನ್ ಪೂರ್ತಿ ಕಾಯಿಲೆ ಬರುತ್ತೆ. ಇದಕ್ಕೆ ಡಾಕ್ಟರ್ ಹತ್ರ ಹೋದ್ರೆ ಔಷಧಿನೇ ಇಲ್ಲ. ಆದರೆ ಮೈ ಕೈ ಉರಿ, ಪಾದ ಉರಿಗೆ ಕಾರಣ ಏನು? ಸರ್ಪದಹನ ಒಂದು. ಇನ್ನೂ ಹಲವಾರು ಕಾರಣಗಳಿವೆ. ಇದೊಂದೇ ಅಲ್ಲ. ಇದೊಂದೇ ಆದರೆ ಏನೋ ತಪ್ಪಿಸ್ಕೊಂಡ್ಬಿಡ್ಬೋದು, ಏನೋ ಶಾಂತಿ ಪರಿಹಾರ ಮಾಡಿ. ಸರ್ಪ ಶಿರಶ್ಛೇದನ. ಸರ್ಪವನ್ನು ದೊಣ್ಣೆಲ್ಲೋ ಅಥವಾ ಬೊಂಬು ಅಥವಾ ರಾಡಲ್ಲೋ ಒಂಥರ ಪೀಸ್ ಥರ ಮಾಡೋದು ಛೇದನ. ಶರೀರಶ್ಛೇದ, ಸರ್ಪ ಶರೀರಶ್ಛೇದನ. 3ನೇದು ಈ ಹುಲ್ಲಿನ ಮೆದೆಗೆ ಬೆಂಕಿ ಹಾಕ್ಬಿಡ್ತಾರೆ ಕೆಲವರು. ಹೊಟ್ಟೆ ಕಿಚ್ಚಿಗೆ ಹುಲ್ಲಿನ ಮೆದೆಗೆ ಬೆಂಕಿ ಹಾಕ್ತಾರೆ. ಕೆಲವರು ಈ ಗದ್ದೆಗಳಲ್ಲಿ ಕಳೆ ಬೆಳ್ಕೊಂಡಿದೆ ಅಂದ್ಬಿಟ್ಟು, ಗದ್ದೆ ಹೊಲ ತೋಟದಲ್ಲಿ ಕಳೆ ಬೆಳ್ಕೊಂಬಿಟ್ಟಿದೆ ಅಂಥೇಳಿ ಬೆಂಕಿ ಇಟ್ಬಿಡ್ತಾರೆ, ಮತ್ತು ಬರದೇ ಇರಲಿ ಅಂಥೇಳಿ. ಅಲ್ಲಿ ಎಲ್ಲೋ ಒಂದು ಕಡೆ ಹಾವುಗಳು ಸೇರ್ಕೊಂಡಿರ್ತದೆ. ಆ ಬೆಂಕಿಗೆ ಹಾವು ಸುಟ್ಟು ಸತ್ತೋಗ್ಬಿಡ್ತದೆ. ಭೂಮಿಗೆ ಬೆಂಕಿ ಸ್ಪರ್ಶ ಮಾಡಿದಾಗ, ಹುಲ್ಲು ಮೇವುಗಳಿಗೆ ಬೆಂಕಿ ಸ್ಪರ್ಶ ಮಾಡಿದಾಗ, ವಾಸಿಸುವ ಮನೆಗೆ ಬೆಂಕಿ ಸ್ಪರ್ಶ ಮಾಡಿದ್ರೆ, ಯಾರೋ ಒಬ್ಬರು ಶೆಡ್ ಹಾಕಿರ್ತಾರೆ, ವಾಸ ಮಾಡ್ತಿರ್ತಾರೆ, ಹೊಟ್ಟೆ ಕಿಚ್ಚಿಗೆ ಅವ್ನು ಖಾಲಿ ಮಾಡಿಸ್ಬೇಕು ಅಂತ ಅನ್ನೋದು ಏನೋ ಒಂದು ಜಿದ್ದಿರ್ತದೆ, ಆ ಶೆಡ್ಗೆ ಬೆಂಕಿ ಇಟ್ಬಿಡ್ತಾರೆ. ಗೃಹ ದಹನ, ವೃಕ್ಷ ದಹನ. ದಹನ ಅಂದರೆ ಸುಟ್ಟಾಕೋದು, ಮನೇನ ಸುಟ್ಟಾಕೋದು. ವೃಕ್ಷ ದಹನ, ವೃಕ್ಷಗಳಿಗೆ ಬೆಂಕಿ ಇಟ್ಬಿಡೋದು. ಕ್ರಿಮಿಕೀಟಗಳಿಗೆ ದಹನ ಮಾಡೋದು. ಕೆಲವು ಕ್ರಿಮಿ ಔಷಧಿ, ಇಲಿ ಬಂತು, ಹಲ್ಲಿ ಬಂತು, ಚಿರತೆ ಬಂತು, ಏನೋ ಅವ್ರಿಗೆ ಬರದೇ ಇಲ್ಲ ಅಂತೇಳಿ ಒಂದು ಬೇಲಿ ಹಾಕ್ಬಿಟ್ಟು ಎಲೆಕ್ಟ್ರಿಸಿಟಿ ಕೊಟ್ಬಿಡ್ತಾರೆ. ಆನೆ ಮುಟ್ಟಿದ ತಕ್ಷಣ ಎಲೆಕ್ಟ್ರಿಕ್ ಶಾಕ್ ಸತ್ತೋಗುತ್ತೆ. ಒಂದು ಚಿರತೆ ಮುಟ್ಟಿದ ತಕ್ಷಣ. ಅಂದರೆ ಒಂದು ಆತ್ಮಹತ್ಯೆ ಆಯಿತು, ಒಂದು ಆತ್ಮವನ್ನು ಸಾಯಿಸಿದ್ವಿ. ಅಗ್ನಿಮುಖೇನ, ಅಗ್ನಿಯಿಂದ ಯಾವ್ದಾದ್ರು ಆತ್ಮಗಳಿಗೆ ತೊಂದರೆ ಮಾಡಿದರೆ. ಒಬ್ಬರು ಈಗೊಂದು 2 ತಿಂಗಳಿಂದ ನನ್ನ ಹತ್ರ ಬಂದರು. ಅವ್ರಿಗೆ ಇದೇ ಕಾಯಿಲೆ, ಮೈಯೆಲ್ಲ ಉರಿ ಬರುತ್ತೆ, ಕಾಲೆಲ್ಲ ಉರಿ, ಪಾದ ಉರಿ, ಕೈ ಉರಿ. ಏನಪ್ಪ ಮಾಡೋದು, ಹಿಂಗಾಗ್ತಿದೆ ಅಂತ ಸುಮಾರು 15 ವರ್ಷ ಕಷ್ಟಪಡ್ತಾಯಿದ್ದೀನಿ, ಅದು ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಬಂದಾಗ ಅಂತ. ಭಾಳ ಕುಲಂಕುಷವಾಗಿ ನಾವು ಜಾತಕ ನೋಡಿದಾಗ, ಸುದರ್ಶನ ಚಕ್ರ, ನವಾಂಶ, ಅಷ್ಟಕವರ್ಗೆಲ್ಲ ಗಂಭೀರವಾಗಿ ನೋಡಿದಾಗ, ಅವರು ಪೂರ್ವ ಜನ್ಮದಲ್ಲಿ ಮಲತಾಯಿ ಮಗುಗೆ ಕಾಯಿಸಿ ಬರ್ರೆ ಹಾಕಿದ್ರಂತೆ. ಮಲತಾಯಿ ಮಗುಗೆ ಕಾಯಿಸ್ಬಿಟ್ಟು, ಕಬ್ಬಣನ ಕಾಯಿಸ್ಬಿಟ್ಟು ಬರೆ ಹಾಕಿರ್ತಾರೆ. ಆ ಥರದೊಂದು ದೋಷ ಜಾತಕದಲ್ಲಿ ಕಾಣ್ತು. ಪೂರ್ವ ಜನ್ಮದಲ್ಲಿ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಕಾಯಿಸಿ ಬರ್ರೆ ಹಾಕೋದು. ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕರೆಂಟ್ ಶಾಕ್ ಕೊಡ್ತಾರೆ ಅಂತ ನೋಡಿದಿರಲ್ಲ,
ಈಗ ಕರೆಂಟ್ ಶಾಕು ಕಾಯಿಸಿ ಬರೆ ಹಾಕಲ್ಲ. ಆವತ್ತಿನ ಕಾಲದಲ್ಲಿ ಕರೆಂಟ್ ಶಾಕ್ ಅಂತಿರಲಿಲ್ಲ. ಕಾಯಿಸ್ಬಿಟ್ಟು ಬರೆ ಹಾಕ್ಬಿಡೋದು, ತೊಡೆ ಮೇಲೋ ಕಾಲು ಮೇಲೋ ಬಾಯಿ ಮೇಲೋ ಎಲ್ಲೋ ಬರೆ ಹಾಕ್ಬಿಡೋದು. ಬರೆ ಅಂತಂದರೆ ಕಾಯಿಸಿ ಆ ರಾಡನ್ನು ಸುಟ್ಟೋದು ಎಲ್ಲರೂ ಒಂದು ಜಾಗಕ್ಕೆ. ಒಂದು ಈ ಸಿಗರೇಟಲ್ಲಿ ಸುಡ್ತಾರೆ, ಕೆಲವು ಸಿಗರೇಟಲ್ಲಿ ಸುಡೋದು, ಈ ಥರ ಬಿಸಿ ನೀರು ಹಾಕ್ಬಿಡೋದು ಬೇಕು ಅಂತಲೇ. ಏನು ಕುದಿತವ್ರು ನೀರು ತಂದು ಹಾಕ್ಬಿಡೋ ಮೈಯೆಲ್ಲ ಸುಟ್ಟೋಗೋದು. ಈ ಥರ ಕೃತ್ಯಗಳನ್ನೇನಾರು ಪೂರ್ವ ಜನ್ಮದಲ್ಲಿ ಒಂದು ಆತ್ಮ ಇನ್ನೊಂದು ಆತ್ಮಕ್ಕೆ ಮಾಡಿದರೆ ಈ ಜನ್ಮದಲ್ಲಿ ಯಾವ ಔಷಧಿ ಕೊಟ್ಟರು ಕ್ಯೂರ್ ಆಗಲ್ಲ. ಪಾದ ಉರಿ, ಕೈ ಉರಿ, ಮೈಯೆಲ್ಲ ಉರಿ, ಶರೀರ ಉರಿ, ಉರಿ 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 ಅಂತಾರೆ. ಇಡೀ ಬಾಡಿಲಿರೋ ಸೆಲ್ಲೆಲ್ಲ ಹೀಟಲ್ಲೇ ಇರ್ತದೆ. ಫೈರಲ್ಲಿ ಜಾಸ್ತಿ ಅಗ್ನಿತತ್ವ ಜಾಸ್ತಿ ಇರ್ತದೆ ಬಾಡಿನಲ್ಲಿ. ಮಣಿಪುರ ಚಕ್ರದಿಂದ ಅಗ್ನಿ ಉತ್ಪತ್ತಿ ಆಗ್ತಿರ್ತದೆ. ಕೂತರು ನಿಂತರು ಅವ್ರು ಹೆಚ್ಚಿಗೆ ನೀರಿನಲ್ಲೇ ಇರ್ತಾರೆ ಜಾಸ್ತಿ. ಕಾಲು ರೀತೆ ನೀರ ಮೇಲೆ ಇದ್ದರೆ ತಣ್ಣಗಿರುತ್ತೆ ಅಂಥೇಳಿ ಐಸ್ ಕ್ಯೂಬ್ಸ್ ಇದು ಮಾಡ್ಕೊಳ್ಳೋದು. ಮತ್ತು ಜಾಸ್ತಿ ಉರಿ ಬಂದಾಗ ಮತ್ತೆ ತಣ್ಣೀರು ಸ್ನಾನ ಮಾಡೋದು. ಇಷ್ಟೆಲ್ಲ ಗಿಲಿಟ್ಟು ಸರ್ಕಸ್ ಮಾಡಿದ್ರೂ ಕೂಡ ಅವ್ರಿಗೆ ಈ ಮೈ ಉರಿ, ಪಾದ ಉರಿ, ಕೈ ಉರಿ ಹೋಗೋದಿಲ್ಲ. ಯಾಕೆಂದರೆ ಸರ್ಪದೋಷಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇದು. ಯಾರ ಮನೆಗಾರು ಬೆಂಕಿ ಇಟ್ಬಿಟ್ರೆ ಸರ್ಪದೋಷಕ್ಕೆ ಗುರಿ ಆಗ್ತಾರೆ. ಅದಕ್ಕೆ ತಕ್ಷಕ ಕಾಳ ಸರ್ಪದೋಷಕ್ಕೆ ಬರ್ತಾರೆ. ತಕ್ಷಕ ಕಾಳ ಸರ್ಪದಲ್ಲಿ ಮನೆಗೆ ಬೆಂಕಿ ಹಾಕಿ ಸುಡೋದು, ಹುಲ್ಲು ಗಿಡ ಮರಗಳನ್ನು ಸುಟ್ಟು ಬಿಡೋದು, ಪಶು ಪಕ್ಷಿ ಪ್ರಾಣಿಗಳು ಬರದೇ ಇರಲಿ ಅಂತೇಳಿ ಕರೆಂಟ್ ಹಾಕೋದು, ಆಮೇಲೆ ಇನ್ನೊಬ್ಬರಿಗೆ ಬೆಂಕಿನಲ್ಲಿ ಸುಡೋದು ಮಾಡೋದು, ಈ ಥರದ್ದೆಲ್ಲ ದೋಷ ಮಾಡಿದಾಗ ಅವರು ತಕ್ಷಕ ಕಾಳ ಸರ್ಪದೋಷದಲ್ಲಿ ಬರ್ತದೆ. ಕ್ಷಣ ಕ್ಷಣವೂ ಕೂಡ ಅವ್ರಿಗೆ ನರಳಾಟ, ಹೋರಾಟ, ಕೂಗಾಟ ಈ ರೈವಲ್ನಲ್ಲಿ ಅವ್ರ ಜಾತಕ ನಡೆಯುತ್ತೆ ಈ ಜನ್ಮದಲ್ಲಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಧರ್ಮದ ಏಟು ತಪ್ಪಿಸ್ಕೋಬೋದು, ಆದರೆ ಕರ್ಮದ ಏಟನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಪದೇ ಪದೇ ಹೇಳ್ತಿರ್ತೀನಿ ನಾನು. ಹಿಂದೂ ಧರ್ಮ ಸರಿ ಇಲ್ವಾ, ಕ್ರಿಶ್ಚಿಯನ್ಗೆ ಹೋಗಿ ಸೇರ್ಕೊಳ್ಳಿ, ನಮಗೇನಿಲ್ಲ. ಕ್ರಿಶ್ಚಿಯನ್ ಧರ್ಮ ಸರಿ ಇಲ್ವಾ, ಮುಸ್ಲಿಂ ಧರ್ಮಕ್ಕೆ ಹೋಗಿ, ಬೌದ್ಧ ಜೈನ ಧರ್ಮಕ್ಕೆಲ್ಲ ಹೋಗಿ ಸೇರ್ಕೊಳ್ಳಿ, ತೊಂದರೆ ಇಲ್ಲ. ನೀವು ಯಾವ ಧರ್ಮದಲ್ಲಿ ಇದ್ರೋ, ಯಾವ ಜನ್ಮದಲ್ಲಿ ಹುಟ್ಟಿದ್ರೋ ಆ ಜನ್ಮದ ಕರ್ಮ, ನೀವು ಧರ್ಮ ಬದಲಾವಣೆ ಮಾಡಿದ ತಕ್ಷಣ ಕರ್ಮ ಚೇಂಜ್ ಆಗಲ್ಲ, ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದನ್ನು ಅನುಭವಿಸೋಕ್ಕೆ ಈ ಭೂಮಿಲಿ ಹುಟ್ಟಿದ್ದೀವಿ. ಅದು ನೀವೆಲ್ಲ. ರಾಮನೂ ಕೂಡ ನರಹತ್ಯ ದೋಷ ಇತ್ತು. ರಾಮ ಅವತಾರ ತೊಗೊಳಕ್ಕೆ ಮುಂದೆ ಹಿಂದಿನ ಜನ್ಮದಲ್ಲೆಲ್ಲ ರಾಕ್ಷಸನೆಲ್ಲ ಕೊಂದಿದ್ದ. ರಾಮ ಏನು ಕಮ್ಮಿ ಅಲ್ಲ, ಬೇಕಾದಷ್ಟು ಕೊಲೆಗಳು ಮಾಡಿದ್ದಾರೆ. ಕೃಷ್ಣನ ಏನು ಕಮ್ಮಿ ಅಲ್ಲ, ಬೇಕಾದಷ್ಟು ಕೊಲೆಗಳು ತೊಂದರೆ ಮಾಡಿದ್ದಾರೆ. ಆ ಜನ್ಮದ ಬಿಟ್ಟು ಈ ಜನ್ಮಕ್ಕೆ ಬಂದಾಗ ರಾಮ ಎಷ್ಟು ಕಷ್ಟಪಟ್ಟ, ಕೃಷ್ಣ, ಹರಿಶ್ಚಂದ್ರ, ನಳ ಮಹಾರಾಜ, ತ್ರಿವಿಕ್ರಮಾದಿತ್ಯ, ಮಹಾನ್ ಘಟಾನುಘಟಿಗಳು ಅವರ ಪೂರ್ವಜನ್ಮದ ಕರ್ಮದ ಅನುಸಾರವಾಗಿ ಅನುಭವಿಸ್ಬಿಟ್ಟಿದ್ದಾರೆ. ಆದ್ದರಿಂದ ಧರ್ಮ ಬಿಟ್ಟರು ನಮ್ಮ ಕರ್ಮ ಬಿಡೋದಿಲ್ಲ. ಅದಕ್ಕೆ ನಿತ್ಯ ನಿರಂತರ ಒಳ್ಳೆಯ ಕರ್ಮವನ್ನು ಮಾಡಿ ಒಳ್ಳೇದು ಮಾಡ್ತಾ ಇರ್ಬೇಕು ನಾವು. ನೋಡಿ, ನಮ್ಮ ತಾತ ಮುತ್ತಾತ ಆ ಒಲೆಗೆ ಸೇರ್ಕೊಂಡ್ಬಿಟ್ಟಿತ್ತು, ನೀರು ಕಾಯಿಸೋ ಒಲೆಗೆ ಅದು ಒಳಗೆ ಹಾಕ್ಬಿಟ್ಟಿರ್ತೆ ಅಂತ ಇಟ್ಕೊಳ್ಳಿ. ನಾವು ಬೆಂಕಿ ಹಾಕಿ ಸುಟ್ಬಿಡ್ತೀವಿ. ಅವನೇನೋ ಸುಟ್ಬಿಟ್ಟು ಮಜಾಗಿ ಆರಾಮಾಗಿದ್ದ. ಅವು ಸತ್ಯ ತಪ್ಪೇನು ಮನೆಗೆ ಅವು ಬರಲ್ಲ ಅಂತ ಅವ್ನಿಗೆ ಹುಟ್ಟಿದ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಿಗೆಲ್ಲ ರೋಗ ಬಂದ್ಬಿಡುತ್ತೆ. ಸರ್ಪಹತ್ಯಾ ದೋಷ, ಸರ್ಪದಹನ, ಅಗ್ನಿಸ್ಪರ್ಶ ದೋಷ. ಅಗ್ನಿಸ್ಪರ್ಶ ದಹನ ಒಬ್ಬ ಮನುಷ್ಯನ ಜೀವಂತ ಸುಟ್ಟಿದಾಗೆ. ಅದರಿಂದ ನಮಗೆ ಸರ್ಪಕ್ಕೆ ಸಂಬಂಧಪಟ್ಟಂಥ ದೋಷಗಳು, ನಾನು ಮೊನ್ನೆಲ್ಲ ಕನ್ಸಲ್ಲಿ ಬರೋದು ಹೇಳಿದೆ. ಕನ್ಸಲ್ಲಿ ಯಾಕೆ ಸರ್ಪಗಳು ಬರ್ತದೆ? ಅದು ಶುಭನ ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಸರ್ಪಗಳು ನಮ್ಗೆ ಆಗಾಗ ಬರ್ತದೆ? ಕಣ್ಣಿಗೆ ಕಾಣುತ್ತೆ, ಒಂದು 15 ದಿವಸಕ್ಕೆ, ಇನ್ನು ಕನ್ಸಲ್ಲಿ ಕಾಣಿದೆ ನಿಜವಾಗೂ ಒಂದೊಂದ್ಸಲ ಆಗಿಬಿಡ್ತದೆ. ಆದರೆ ಇಲ್ಲಿ ಸರ್ಪಗಳಿಗೆ ಒಂದೇ ಅಲ್ಲ, ಪ್ರಕೃತಿಗೆ ಅಗ್ನಿ ಇಟ್ಟಿದೆ. ಮರ ಸುಡೋದು, ಕಾಡಿಗೆ ಬೆಂಕಿ ಇಟ್ಬಿಡೋದು, ಗಿಡ ಮರಗಳಿಗೆ ಬೆಂಕಿ ಇಟ್ಬಿಡೋದು, ಪ್ರಕೃತಿ ದಹನ, ಸರ್ಪ ದಹನ, ಗೃಹ ದಹನ, ಮನೆಗಳಿಗೆ, ಆಮೇಲೆ ಪಶು ಪಕ್ಷಿಗಳಿಗೆ ದಹನ, ಮನುಷ್ಯರಿಗೆ ಸುಡೋದು, ಕಾಯಿಸಿ ಬರೆ ಹಾಕಿ ಸುಡೋದು, ಕರೆಂಟ್ ಶಾಕ್ ಕೊಡೋದು, ಇದೆಲ್ಲ ಮಾಡಿದ್ರೆ ಜೀವನದಲ್ಲಿ ಭಾಳಷ್ಟು ತೊಂದರೆ ಇದೆ. ಆದ್ದರಿಂದ ಇದಕ್ಕೆ ಸೂಕ್ತ ಪರಿಹಾರ ಏನು? ಮಾತ್ರೆ ತೊಗೊಂಡ್ರೆ ಮೈಕೈ ಉರಿಯೋದು ಕಮ್ಮಿ ಆಗುತ್ತೆ, ಪಾದ ಉರಿಯೋದು ಕಮ್ಮಿ ಆಗುತ್ತೆ, ಹಸ್ತ ಉರಿಯೋದು ಕಮ್ಮಿ ಆಗುತ್ತೆ, ಎಲ್ಲ ಕಮ್ಮಿ ಆಗುತ್ತೆ. ಮಾತ್ರೆ ನಿಲ್ಲಿಸ್ಬಿಟ್ಟ ಅಂತಂದರೆ 1-2 ದಿನ ಮಾತ್ರೆ ನಿಂತೋಯ್ತು, ದುಡ್ಡಿಲ್ಲ ತೊಗೊಂಬರೋಕ್ಕೆ, ಅಥವಾ ಯಾರೂ ತಂದುಕೊಡ್ಲಿಲ್ಲ, ಅಥವಾ ಮರ್ತುಬಿಟ್ಟೆ ತೊಗೊಳ್ಳಿಲ್ಲ ಔಷಧಿ ಅಂತಂದರೆ ಪಾದ, ಮಂಡಿ ಎಲ್ಲ, ಇಡೀ ಶರೀರ ಎಲ್ಲ ಧಗ 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 ಅಂತ ಉರಿಯುತ್ತೆ. ಆ ಕಷ್ಟ ಯಾರಿಗೂ ಬೇಡ. ಆ ಉರಿಯೋರ ಹತ್ರ ಕೂತಾಗಲೇ ಗೊತ್ತಾಗುತ್ತೆ ಅದನ್ನ ಅನುಭವ ಏನು ಅಂತ. ಯಾರಿಗೆ ಮೈ ದಗ ದಗ ಅಂತ ಉರಿಯೋದು, ಹಸ್ತಗಳೆಲ್ಲ ಉರಿಯೋದು, ಪಾದ ಕೆಳಗಡೆ ಉರಿಯೋದು, ಕಣ್ಣುರಿ,
ಮೈಯೆಲ್ಲ ಉರಿಯುತ್ತೆ, ಕಣ್ಣು ಉರಿಯುತ್ತೆ. ಇಂಥವರು ರೀಸರ್ಚ್ ಮಾಡುವಾಗ ಬಿಟ್ಟು ಬಿಟ್ಟು ರೀಸರ್ಚ್ ಮಾಡ್ತಾರೆ. ಮತ್ತು ರೀಸರ್ಚ್ ಹೆಂಗಿರುತ್ತೆ ಅಂದರೆ ಅರ್ಶಿನದ ಕಲರ್ ಇರ್ತದೆ, ಅಗ್ನಿ ಜ್ವಾಲಾಗ್ನಿ ಈಚೆ ಹೋಗ್ತಿರ್ತದೆ, ಪದೇ ಪದೇ ರಿಸರ್ಚ್ ಮಾಡ್ತಿರ್ತಾರೆ. ಟಾಯ್ಲೆಟ್ ಮಲಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಬಿಸಿಯಾದ ಬೆಂಕಿ ಬರುತ್ತೆ. ಏನು ಬೆಂಕಿ, ಮಲ ಬೇಕಾದ್ರೆ ಒಂದು ಬಯಲು ಒಂದು ಫೀಲ್ಡಲ್ಲಿ ಹೋಗಿ ಮಲ ವಿಸರ್ಜನೆ ಮಾಡಿ ನೋಡಿ, ಆ ಮಲ ನೋಡ್ತಾರಿ ಏನು ಹೊಗೆ ಬರುತ್ತೆ. ಬಾಡಿ ಅಷ್ಟು ಬಿಸಿ ಇದೆ ಅಂತ ಅರ್ಥ, ಉಷ್ಣ ಜ್ವಾಲಾಗ್ನಿ ಜಾಸ್ತಿ ಇದೆ ಅಂತ. ಇದಕ್ಕೇನು ಮಾಡಬೇಕು? ಹುತ್ತ ಗೊತ್ತಿರಬೇಕು ನಿಮಗೆ. ಹುತ್ತ ಹಾವು ವಾಸ ಮಾಡಿಸ್ತಾರೆ, ವಲ್ಮಿಕಾ ಅಂತಾರೆ ಸಂಸ್ಕೃತದಲ್ಲಿ. ಹುತ್ತದ ಮಣ್ಣು ತರಬೇಕು. ತರಕ್ಕೆ ಮುಂಚೆ ಹಂಗೆ ತರೋಂಗಿಲ್ಲ, ಹುತ್ತದ ಮಣ್ಣು ತರೋಂಗಿಲ್ಲ, ಪರ್ಮಿಷನ್ ತೊಗೋಬೇಕು. ಪೂಜೆ ಮಾಡಿಬಿಟ್ಟು ಹುತ್ತದ ಮಣ್ಣು ತೊಗೋಬೇಕು. ತೊಗೊಂಬಿಟ್ಟು ತಗೊಂಡು ಮನೆಗೆ ಬಂದು ಅದನ್ನು ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ, ಸರ್ಪ ಸಂಹಿತೆಯಲ್ಲಿ. ಆ ಹುತ್ತದ ಮಣ್ಣು ತೆಗಿಬೇಕಾದ್ರೆ ಒಂದು ಮಂತ್ರ ಹೇಳಿ ತೆಗಿಬೇಕು. ಏನು ಮಂತ್ರ? ಓಂ ಬ್ರೀಂ ಮೃತ್ತಿಕಾಯೈ ನಮಃ, ಓಂ ಮೀಂ, ಅಲ್ಲಿ ಮೀ ಇದೆ ಅರ್ಧ ಚಕ್ರ, ಓಂ ಮ್ರೀಂ ಮೃತ್ತಿಕಾಯೈ ನಮಃ, ಓಂ ಮ್ರೀಂ ಮೃತ್ತಿಕಾಯೈ ನಮಃ, ಓಂ ಮ್ರೀಂ ಮೃತ್ತಿಕಾಯೈ ನಮಃ ಅಂತ ಹೇಳಿ 108 ಸಲ ಹೇಳ್ಬಿಟ್ಟು ಆ ಮಣ್ಣನ್ನು ಎತ್ಕೋಬೇಕು. ಎತ್ಕೊಂಬಂದು ಜಲ್ಲಡಿ ಆಡಿ ಶೋಧಿಸಿ, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಆ ಮಂತ್ರ ಕರೆಕ್ಟಾಗಿ ತಿಳ್ಕೋಬೇಕು. ಮೃತ್ತಿಕಾ ಅಂದರೆ ಮಣ್ಣು, ಸಂಸ್ಕೃತದಲ್ಲಿ ಮಣ್ಣಿಗೆ ಮೃತ್ತಿಕಾ ಅಂತಾರೆ. ಮೀಂ ಅಂತಿದೆ, ಅದಕ್ಕೆ ಮ್ರೀಂ ಮೃತ್ತಿಕಾಯೈ ನಮಃ, ಓಂ ಮ್ರೀಂ ಮೃತ್ತಿಕಾಯೈ ನಮಃ, ಓಂ ಮ್ರೀಂ ಮೃತ್ತಿಕಾಯೈ ನಮಃ ಅಂತೇಳಿ ಜಪ ಮಾಡಿ ಆ ಮಣ್ಣನ್ನು ತಂದು ಜಲ್ಲಡಿ ಆಡಿ, ತೆಳುವು ಬರುತ್ತೆ, ಒಳ್ಳೆ ಉಪ್ಪಿನ ಥರ ಆ ಲೆವೆಲ್ ಬರುತ್ತೆ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಶರೀರಕ್ಕೆ ಎಲ್ಲ ಹಚ್ಕೋಬೇಕು, ಎಲ್ಲೆಲ್ಲಿ ಉರಿಯುತ್ತೋ ಅಲ್ಲೆಲ್ಲ ಹಚ್ಚುವಾಲಿ ಮಂತ್ರ ಹೇಳಬೇಕು. ಓಂ ಹ್ರೀಂ ಮೃತ್ತಿಕಾಯೈ ನಮಃ, ಓಂ ಹ್ರೀಂ ಮೃತ್ತಿಕಾಯೈ ನಮಃ, ಓಂ ಹ್ರೀಂ ಮೃತ್ತಿಕಾಯೈ ನಮಃ ಅಂಥೇಳಿ ಮೈಗೆಲ್ಲ ಹಚ್ಕೋಬೇಕು. ಹಚ್ಚುವ ಒಂದು ಅರ್ಧ ಗಂಟೆ ಆದಮೇಲೆ ಬಚ್ಚ ಮನೆಗೆ ಬರಬೇಕು. ಬಚ್ಚ ಮನೇಲಿ ಬಕೆಟ್ಗೂ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಆ ಮಣ್ಣನ್ನು ಮಿಕ್ಸ್ ಮಾಡಿಬಿಟ್ಟು ಆ ಬಕೆಟ್ಟಿಗೆ ಅಥವಾ ಒಂದು ಕೆಲಸ ಮಾಡಿ, ಒಂದು ಚೊಂಬಲ್ಲಿ ನೀರು ತೊಗೊಳ್ಳಿ, ಸ್ವಲ್ಪ ಮೃತ್ತಿಕೆ ಹಾಕಿ, ಉತ್ತದ ಮಣ್ಣು ಹಾಕಿ ಇಟ್ಕೊಳ್ಳಿ. ಇಟ್ಕೊಂಬಿಟ್ಟು ಓಂ ಗಾಂ ಗೀಂ ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಸನ್ನಿಧಿಂ ಕುರು. ಓಂ ಗಾಂ ಗೀಂ ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಸನ್ನಿಧಿಂ ಕುರು. ಓಂ ಗಾಂ ಗೀಂ ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಸನ್ನಿಧಿಂ ಕುರು ಅಂಥೇಳಿ ಒಂದು ಅರ್ಧ ಗಂಟೆ ಜಪ ಮಾಡಿ ಆ ನೀರನ್ನು, ಚೊಂಬಲಿದ್ದಂಥ ನೀರನ್ನು ನಿಮ್ಮ ಬಕೆಟಿಗೆ ಹಾಕ್ಕೊಂಡು ಸ್ನಾನ ಮಾಡಬೇಕು. ಮೃತ್ತಿಕಾ ಸ್ನಾನ. ಗಂಗೆ ಚ ಯಮುನೆ ಚೇವ, ಗಂಗಾ ಮತ್ತು ಯಮುನಾ ದೇವಿ ಆ ಕಲಶಕ್ಕೆ ಆವರಣೆ ಮಾಡಬೇಕು. ಚೊಂಬಿಗೆ ಗಂಗಾ ನದಿ ಪವರು, ಯಮುನಾ ನದಿ ಪವರು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ, ಗೋದಾವರಿ ನದಿಯಲ್ಲಿರೋ ವೈಬ್ರೇಷನ್ ಅಲ್ಲಿಗೆ ಬರಬೇಕು. ಸರಸ್ವತಿ ನದಿ ಅಲ್ಲಿಗೆ ಬರಬೇಕು. ನರ್ಮದೇ ಸಿಂಧು, ನರ್ಮದಾ ನದಿ, ಸಿಂಧೂ ನದಿ, ಕಾವೇರಿ ನದಿ, ಎಲ್ಲ ನದಿಗಳು, ಸಪ್ತ ನದಿಗಳು ಇಲ್ಲಿ ಬಂದು ಸೇರಿಕೊಳ್ಳಿ ಅಂತೇಳಿ ಆ ನದಿಲಿರೋ ಪವರು ಆ ಮಂತ್ರ ಜಪದಿಂದ ಕಾಸ್ಮಿಕ್ ಎನರ್ಜಿ ತನಗೆ ತಾನೇ ನೀವು ಆವಾಹನೆ ಮಾಡಿದಾಗ ಆ ಶಕ್ತಿ ಬಂದು ಸೇರುತ್ತೆ. ಆಗ ಅದು ಆರ್ಡಿನರಿ ನೀರಲ್ಲ, ಅದು ಮಂತ್ರಜಲ. ಅದು ಆ ಮಂತ್ರಜಲನ ಬಕೆಟ್ಗೆ ಹಾಕಿ ತಲೆ ಪೂರ್ತಿ ಸ್ನಾನ ಮಾಡ್ತಾಯಿರಬೇಕು. ನಿಮ್ಗೆ ಎಲ್ಲಿ ಉರಿಯು ತಪ್ಪುತ್ತೋ, ಯಾವಾಗ ನೀವು ಗುಣ ಆಗ್ತಿರೋ, ಗುಣ ಆಗೋರಿಗೆ ಇದು ಮಾಡ್ತಾಯಿರ್ಬೇಕು. ಅದಕ್ಕೆ ಒಂದಷ್ಟು ಮೃತ್ತಿಕೆ ಹುತ್ತದ ಮಣ್ಣು ತೊಗೊಂಬಂದು ಇಟ್ಕೊಂಡು ಇದು ಮಾಡ್ತಾಯಿರಿ, ಖಂಡಿತ ಒಳ್ಳೆಯದಾಗತ್ತೆ. ಇದಕ್ಕೆ ಬಂಡವಾಳ ಇಲ್ಲದೇ, ಇನ್ವೆಸ್ಟ್ಮೆಂಟ್ ಇಲ್ಲದೆ ಮಾಡೋವಂಥ ಒಂದು ಇದೇ ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ರು, ಆಗಿನ ಕಾಲದ ಋಷಿಮುನಿಗಳೆಲ್ಲ. ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.